ಇದ್ರ ಬಗ್ಗೆ ಮಾತಲ್ಪಟ್ಟಿಗೆ ಪ್ರವಾಸಿ ತಾಣಕ್ಕೆ ಹೋಗುವಂತಹ ಜೀಪ್ ಸ್ಟ್ಯಾಂಡ್ಗಳಿಗೆಲ್ಲ ಗೊತ್ತಿದೆ. ಒಂದು ಟೌನ್ ಸ್ಟೇಷನ್ ಸರಿ KSRTC ಬಸ್ ಸ್ಟ್ಯಾಂಡ್ ಹತ್ರ, ಇನ್ನೊಂದು ನಂದಿಮೊಟ್ಟೆ ಹತ್ರ ಇದೆ. ಆಮೇಲೆ ಮೇಲೆ ಹೋದಾಗ ನಮ್ಮ ಮಾದಲ್ಪಟ್ಟಿ ಜಂಕ್ಷನ್ ಅಲ್ಲಿ ಒಂದು ಸ್ಟ್ಯಾಂಡ್ ಇದೆ. ಕಾದೂರು ಹತ್ರ ಇತ್ತು, ಅದೀಗ ವರ್ಕ್ ಆಗ್ತಾ ಇಲ್ಲ. ನಾವು ಯಾಕೆ ಇದನ್ನು ಮಾಡಿದ್ದೀವಿ ಅಂತಂದ್ರೆ, ಅಲ್ಲಿ ಸರದಿಯಲ್ಲಿ ನಿಂತ್ಕೊಂಡು ಹೋಗ್ತಾರೆ, ತುಂಬಾ ಕಾಂಪ್ಲಿಕೇಶನ್ಸ್, ಹಲವು ಕೇಸ್ಗಳಾಗಿದ್ದಾವೆ. ಅಲ್ಲಿಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಾ ಕಾಣ್ಬರ್ತಾರೆ. ಸೊ ಆ ಉದ್ದೇಶಕ್ಕೆ ಜಿಲ್ಲಾಡಳಿತ ಮೀಟಿಂಗ್ ಅನ್ನು ಮಾಡಿ, ಫಾರೆಸ್ಟ್ ಇಲಾಖೆ, ಮಾನ್ಯ MLA ಸಾಹೇಬರು ಅವರೆಲ್ಲರದ್ದು ಕೂಡ ಮೀಟಿಂಗ್ ಆದ ನಂತರ ಆಡಿಯೋ ನಂತರ ಅಲ್ಲಿಂದ ಆಡಿಯೋ ಸಭೆ ಕೂಡ ಆಗಿತ್ತು. ಮಾನ್ಯ ನಮ್ಮ DSP ಸಾಹೇಬ್ ಕೂಡ ಅಟೆಂಡ್ ಆಗಿದ್ರು. ಬಿಟ್ಟು ಎಲ್ಲಿ ಸ್ಟ್ಯಾಂಡ್ ಇದೆ ಅಲ್ಲಿಂದನೇ ಹೋಗ್ಬೇಕು. ಬುಕ್ಕಿಂಗ್ ಅಲ್ಲಿ ಹೋದ್ರೆ ಅಲ್ಲಿ ಗಲಾಟೆಗಳಾಗ್ತವೆ, ಘರ್ಷಣೆಗಳಾಗ್ತವೆ. ಎರಡೂ ಕಡೆ ಸುಮಾರು 300-400ಕ್ಕಿಂತಲೂ ಕೂಡ ಹೆಚ್ಚು ಜೀಪ್ಗಳಿದ್ದಾವೆ. ಪ್ರತಿದಿನ ಇದೊಂದು ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಪ್ರವಾಸಿಗರಿಗೆ ಕೂಡ ತುಂಬಾ ತೊಂದರೆ ಆಗ್ತಿದೆ ಅದರಿಂದ. ಸೊ ಈ ಕಾರಣಕ್ಕೋಸ್ಕರವಾಗಿ ದಯವಿಟ್ಟು ಜೀಪ್ ಸ್ಟ್ಯಾಂಡ್ಗೆ ಕಳಿಸಿ ಅಲ್ಲಿ ಸರದಿಲೇ ಹೋಗ್ಬೇಕು ಅಂತ ನಾವು ಹೇಳಿದ್ದೀವಿ. ಆಮೇಲೆ ಆ ಫೇರ್ಗಳನ್ನು ಕೂಡ ನಿನ್ನೆ ಫಿಕ್ಸ್ ಮಾಡಿದ್ದಾರೆ. ಆ ಫೇರ್ಗಳನ್ನ RTO ಸರ್ ಅವರು ಅದನ್ನ ಡಿಸ್ಪ್ಲೇ ಮಾಡ್ತಾರೆ, ಪೇಪರ್ ಕೂಡ ಅನೌನ್ಸ್ ಮಾಡ್ತಾರೆ. ಅವ್ರಿಗೆ ಹೇಳಿದ್ದೀವಿ ಏನ್ ಫೇರ್ಸ್ ಇದೆ ಅಷ್ಟೇ ತಗೋಬೇಕು ಅಂತ ಹೇಳಿ. ಇದನ್ನ ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಕೋಆಪರೇಟ್ ಮಾಡಬೇಕು ಅಂತ ನಾವು ಹೋಮ್ ಸ್ಟೇ ಅಸೋಸಿಯೇಷನ್ ಅವರಿಗೆ, ಆಮೇಲೆ ಇಲ್ಲಿ ಬಂದಿರೋದೆಲ್ಲ ಮಾಲೀಕರಿಗೆ ನಾವು ಕೇಳ್ಕೊಳ್ತೀವಿ. ಸೊ ಇದರಿಂದ ತುಂಬಾ ಅಂದ್ರೆ ಇದು ಫ್ರಿಕ್ಷನ್ಸ್ ಮಾಮೂಲಾಗಿ ನಡೀತಾನೆ ಇದೆ. ಆಲ್ಮೋಸ್ಟ್ ಈಗಲ್ಲ 2018 ಕೂಡ ಬಹಳಷ್ಟು ಫ್ರಿಕ್ಷನ್ಸ್ ಆಗಿದೆ, ಬಹಳಷ್ಟು ಅರ್ಜಿಗಳು ದಾಖಲಾಗಿದೆ, ಬಹಳಷ್ಟು ಪ್ರಕರಣಗಳು ದಾಖಲಾಗಿದೆ. ಇಲ್ಲ, ಪರ್ಸನಲ್ ವೆಹಿಕಲ್ ಹೋಗ್ಬೋದು. ಪರ್ಸನಲ್ ವೆಹಿಕಲ್ ಯಾರು ತಡೆ ಮಾಡೋದಿಲ್ಲ. ನಾನು ಅಲ್ಲಿ ಗಂಟ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗ್ಬೋದು. ಅದನ್ನ ತಡೆದು ನಾನು ಇಲ್ಲಿ ಬಿಡಲ್ಲ ಅಂತ ಹೇಳಿ ಅವ್ರು ಯಾರು ಹೇಳೋದಿಲ್ಲ. ಎಲ್ಲಿ ಗಂಟ ಮಾದಲ್ಪಟ್ಟಿ ಗಂಟ ಅದ್ರ ರಸ್ತೆ ಹೆಂಗಿದೆ ಅಂತ ಗೊತ್ತಿಲ್ಲ. ಪರ್ಸನಲ್ ವೆಹಿಕಲ್ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಯಾರು ಅವ್ರನ್ನ ತಡೆ ಮಾಡೋ ಅರ್ಥ ಹಾಕಿಲ್ಲ. ಸಂಬಂಧಪಟ್ಟ ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ಯಾವುದೇ ಹೋಮ್ ಸ್ಟೇ ಇಂದ ಅವ್ರನ್ನ ಇದು ಮಾಡಿ ಎಂಗೇಜ್ ಮಾಡ್ಕೊಂಡು ಹೋಗೋಗಿಲ್ಲ. ದಯವಿಟ್ಟು ನೀವು ಎಂಕರೇಜ್ ಮಾಡಬೇಡಿ. ನೀವು ಬೇಕಾದ್ರೆ ಜೀಪ್ ಸ್ಟ್ಯಾಂಡ್ ಅಂತ ಬಿಡಿ, ಜೀಪ್ ಸ್ಟ್ಯಾಂಡ್ ಇಂದ ಅವ್ರು ಹೋಗ್ಲಿ, ಅಥವಾ ಅವರೇ ಪ್ರೈವೇಟ್ ವೆಹಿಕಲ್ ಯಾರು ಬಂದಿದ್ರೆ ಅವ್ರು ಹೋಗ್ತಾರ ಹೋಗ್ಲಿ. ಸೊ ನಿಮ್ಮಿಂದ ಬಾಡಿಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಬೇಡ. ಸೊ ಅದನ್ನ ಎಂಕರೇಜ್ ಮಾಡಬೇಡಿ ದಯವಿಟ್ಟು. ತುಂಬಾ ಸಮಸ್ಯೆಗಳಾಗ್ತಾ ಇದೆ, ಬೇಡ. ಇದೇ ಸಮಸ್ಯೆ ನಾವು ರೆಸಾರ್ಟ್ ಅವ್ರಿಗೆ ಕೂಡ ಹೇಳ್ತೀವಿ, ನಿಮ್ಮಲ್ಲಿಂದ ಕೂಡ ಬರಬಾರ್ದು ಅಂತ ಹೇಳಿ. ನೀವು ಬೇಕಾದ್ರೆ ಜೀಪ್ ಸ್ಟ್ಯಾಂಡ್ ಅಂತ ಬಿಟ್ಕೊಡಿ, ಅವ್ರು ಬೇಕಾದ್ರೆ ಅಲ್ಲಿ ಹೋಗಿ. ಇಲ್ವಾ ಅವ್ರು ಬೇರೆ ಏನೋ ಬಂದಿದ್ರೆ ನನ್ನ ಬೇಕಾದ್ರೂ ನಾನೇ ಹೋಗ್ಲಿ, ಅದನ್ನ ಯಾಕೆ ಹೋಗಿಲ್ಲ. ಅದು ಸಹ ಈಗ ನೋಡಿ, ಎಲ್ಲೋ ಟ್ಯಾಕ್ಸಿಗೆ ಸಂಬಂಧಪಟ್ಟಂಗೆ ಟ್ಯಾಕ್ಸಿ ನಾವು ಟ್ಯಾಕ್ಸ್ ಕಟ್ತೀವಿ, ಎಲ್ಲಿಗೆ ಹೋಗ್ಬೇಕಾದ್ರೂ ಹೋಗ್ಬೋದು. ಸ್ಥಳೀಯವಾಗಿ ಪ್ರಾಬ್ಲಮ್ ಇದೆ, ಸ್ಥಳೀಯ ಪ್ರಾಬ್ಲಮ್ ಇದೆ. ಸೊ ನಾವು ಸ್ಥಳೀಯವಾಗಿ ಕೂಡ ಪ್ರಾಬ್ಲಮ್ನ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನಗಳನ್ನ ಮಾಡಬೇಕು. ಅದೇನು ಸಣ್ಣ ಪ್ರಾಬ್ಲಮ್ ಅಲ್ಲ. ಅಟೆಂಪ್ಟ್ ಮಾಡೋ ಕೇಸ್ಗಳು ಕೂಡ ಆಗಿದ್ದಾವೆ. ದಯವಿಟ್ಟು ಯಾರು ಪ್ರಾಣ ಕಳ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಹೇಳೋದು ಯಾರು ಅಲ್ಲ. ಪ್ರವಾಸಿಗರಿಗೂ ಬೇಕಾದ್ರೆ ಹಾನಿ ಆಗ್ಬೋದು, ನಾಳೆ ಮತ್ತೆ ಪುನಃ ಕೆಟ್ಟ ಹೆಸರು ಬರುತ್ತೆ. ಜೀಪ್ನವರಿಗೆ ಇದಾಗ್ಬೋದು, ಅಥವಾ ಟ್ಯಾಕ್ಸಿಯವರಿಗೆ ಆಗ್ಬೋದು, ಅಥವಾ ಪ್ರವಾಸಿಗರಿಗೆ ಆಗ್ಬೋದು, ಸ್ಥಳೀಯರಿಗೆ ಆಗ್ಬೋದು. ಈ ಥರ ಎಲ್ಲ ಸಮಸ್ಯೆಗಳಿದೆ. ಲೋಕಲ್ ಪ್ರಾಬ್ಲಮ್ಗಳು ತುಂಬ ಇದೆ. ಊರಿನವ್ರ ಸಮಸ್ಯೆ ಕೂಡ ಅಲ್ಲಿ ಇದೆ. ಸೊ ಏನೋ ಪ್ರವಾಸಿ ತಾಣ ಇದೆ, ಆ ಪ್ರವಾಸಿ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಪ್ರವಾಸಿಗರಿಗೆ ಅನ್ಯಾಯ ಆಗುತ್ತೆ. ನಮ್ಮಲ್ಲಿ ಇರೋದು ಪ್ರವಾಸಿ ತಾಣ, ಆಮೇಲೆ ಚಟುವಟಿಕೆ ಕೂಡ ಜನರಿಗೆ ಆದಾಯ ಕೂಡ ಬರುತ್ತೆ. ಅದು ಸ್ಟಾಪ್ ಆಗಬಾರ್ದು MLA ಅವರು ಮೀಟಿಂಗ್ ಮಾಡಿ ಸದುದ್ದೇಶದಿಂದ ಮಾಡಿದ್ದಾರೆ. ಸೊ ಅದನ್ನ ನೀವೆಲ್ಲ ಸಹಕಾರ ಇದ್ರೆ ಮಾತ್ರ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಅದೇ ರೀತಿಯಾಗಿ ಪ್ರವಾಸಿಗರಿಗೆ ನೀವು ಸರ್ವಿಸ್ ಕೊಡಲಿಕ್ಕೂ ಸಾಧ್ಯ ಆಗುತ್ತೆ. ದಯವಿಟ್ಟು ಅವರು ಎಂಗೇಜ್ಗೆ ಮಾತ್ರ ಯಾರಿಗೂ ಅವಕಾಶ ಮಾಡಿಕೊಡೋದಿಲ್ಲ. ಈಗ ನಾನು ಸ್ವತಃ ವೈಟ್ ಬೋರ್ಡ್ ತಗೊಂಡು ನಾನು ಹೋಗ್ತೀನಿ ಮನೆಗೆ, ಅದು ನನ್ನ ಜವಾಬ್ದಾರಿ. ನಾನು ಅಲ್ಲಿ ಹೋಗ್ತೀನೋ, ಗಾಡಿ ರಿಪೇರಿ ಮಾಡ್ಕೊಡ್ತೀನೋ, ಗಾಡಿ ಅರ್ಧದಲ್ಲಿ ಇರುತ್ತೋ ಅಥವಾ ನೋಡ್ ಬರ್ತೀನೋ, ಅದು ನನ್ನ ರಿಸ್ಕ್. ಬಟ್ ನೀವು ಯಾವುದು ಎಂಗೇಜ್ ಅಂತ